ಮಕ್ಕಳಲ್ಲಿ ಹುದುಗಿರುವ ಪ್ರತಿಭೆ ಅರಳೋಕೆ ಪ್ರತಿಭಾ ಕಾರಂಜಿ ಸೂಕ್ತ ವೇದಿಕೆಯಾಗಿದೆ. ಹಿರಿಯ ಪ್ರಾಥಮಿಕ ಶಾಲೆ ಬೈರೇದೇವರು ಇಲ್ಲಿ 2025-26ನೇ ಸಾಲಿನ ಪ್ರತಿಭಾ ಕಾರಂಜಿ ಇಂದು ನಡೆದಿದ್ದು ಮಕ್ಕಳು ಕೂಡ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ನಾಯಿ ಮರಿ ಕಲ್ಲು ತಗೊಂಡು ಹೊಡೆದಾಗ ಮೂರನೆಯದು ಕೋಗಿಲೆ, ನಾಲ್ಕನೇದಾಗಿ ಪಾರಿವಾಳ, ಬಾತುಕೋಳಿ, ಬಾಕ್ 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 ಬಾಕ್. ಸರ್ಕಾರ ಶಾಲಾ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಪ್ರತಿಭಾ ಕಾರಂಜಿ, ಮಕ್ಕಳ ಮೇಳ, ಕ್ರೀಡಾ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಇಲ್ಲಿ ಮಕ್ಕಳು ತಮ್ಮಲ್ಲಿರುವ ಕಲೆ, ಸಾಹಿತ್ಯ, ಜಾನಪದ ಪ್ರಕಾರದ ಪ್ರತಿಭೆಯನ್ನು ತೋರಿ ಸಾಂಸ್ಕೃತಿಕವಾಗಿ ಮಕ್ಕಳು ಮುಂದೆ ಬರಬೇಕು. ಪ್ರತಿಯೊಂದು ಮಗುವಿನಲ್ಲೂ ಒಂದಲ್ಲ ಒಂದು ಸಾಂಸ್ಕೃತಿಕ ಪ್ರತಿಭೆ ಅಡಗಿರುತ್ತೆ. ಅದನ್ನು ಗುರುತಿಸಿ ಅನಾವರಣ ಮಾಡೋ ಮೂಲಕ ಮಕ್ಕಳು ಸರ್ವಾಂಗೀಣ ಬೆಳವಣಿಗೆ ಸಾಧಿಸೋಕೆ ಅವಕಾಶ ಕಲ್ಪಿಸಬೇಕು. ಸೋಲು ಗೆಲುವಿನ ಬಗ್ಗೆ ಯೋಚಿಸದೆ ಸ್ಪರ್ಧೆಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಇದರ ಒಂದು ಸಣ್ಣ ಝಲಕ್ ಇಲ್ಲಿದೆ. ನಾಯಿ ಮರಿ ಕಲ್ಲು ತಗೊಂಡು ಹೊಡೆದಾಗ ಮೂರನೆಯದು ಕೋಗಿಲೆ, ನಾಲ್ಕನೇದಾಗಿ ಪಾರಿವಾಳ, ಬಾತುಕೋಳಿ, ಬಾಕ್ 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 ಬಾಕ್. ಏಳನೆಯದು ಕತ್ತೆ, ಅಳಿಲು, ಹೌದು, ನನಗೂ ಭಾರಿ ಖುಷಿಯಾಗಿದೆ. ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಪ್ರತಿಭಾ ಕಾರಂಜಿ ಮಾಡಿರೋದ್ರಿಂದ ಎಲ್ಲರ ಸಹಕಾರದಿಂದ ಶಾಲೆಯರಾಗಲಿ ಗ್ರಾಮಸ್ಥರಾಗಲಿ ಎಲ್ಲರೂ ಸಹ ನನಗೆ ಅತಿ ಹೆಚ್ಚಿನ ಒತ್ತು ಕೊಟ್ಟು ಇದು ಮಾಡಿದ್ರಿಂದ ನನಗೆ ತುಂಬ ಸಂತೋಷ ಆಗ್ತಿದೆ. ಒಟ್ಟು 15 ಶಾಲೆಗಳು ಭಾಗವಹಿಸಿದ್ದಾವೆ. 15 ಶಾಲೆಗಳು ಭಾಗವಹಿಸಿ ಒಳ್ಳೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗಾಗಿಬಿಟ್ಟು ನನಗೆ ತುಂಬ ಹೃದಯದ ಇದು ಆಗ್ತಿದೆ. ಈ ದಿನ ಇಲ್ಲಿ ನಮ್ಮ ಬೈರದೇವರ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಒಂದು ಕಾರ್ಯಕ್ರಮ ಪ್ರತಿಭಾ ಕಾರಂಜಿ ನಡೀತಿದೆ. ಈ ಒಂದು ಕಾರ್ಯಕ್ರಮ ನನಗೆ ಗೊತ್ತಿದ್ದಂಗೆ 12-13 ವರ್ಷದ ಹಿಂದೆ ಇದೇ ಸ್ಥಳದಲ್ಲಿ ನಡೆದಿತ್ತು. ಅದೇ ರೀತಿ ಈ ದಿನವೂ ನಡೆದಿದೆ. ಆವಾಗ ಏನು ನಡೆದಿತ್ತೋ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ಒಂದು ನಿರೀಕ್ಷೆ ಇಟ್ಕೊಂಡು ನಾವು ಸದಸ್ಯರಾಗಲಿ ಅಥವಾ ಈ ಸ್ಕೂಲಿನ ಸಿಬ್ಬಂದಿ ಆಗಲಿ ಅಥವಾ ಈ ಊರಿನ ಗ್ರಾಮಸ್ಥರು ಒಂದು ತೀರ್ಮಾನ ಮಾಡಿದ್ವಿ. ಅದೇ ರೀತಿಯಲ್ಲಿ ನಾವು ತುಂಬ ಹೃದಯದಿಂದ ಈ ಗ್ರಾಮಸ್ಥರು ತುಂಬ ಹೃದಯದಿಂದ ಸಪೋರ್ಟ್ ಮಾಡಿ ಭಾರಿ ಯಶಸ್ವಿಗೊಳಿಸಬೇಕು ಅಂಥೇಳಿ ಕಾರ್ಯಕ್ರಮ ಚೆನ್ನಾಗಿ ಮಾಡಿದ್ದೀವಿ. ಹಾಗಾಗಿ 15 ಶಾಲಾ ಮಕ್ಕಳು ಬಂದಿದ್ದಾರೆ. 15 ಶಾಲಾ ಮಕ್ಕಳು ಅವರವರ ಪ್ರತಿಭೆಯನ್ನು ಯಥಾನುಸಾರವಾಗಿ ತೋರಿಸಿದ್ದಾರೆ. ಅದೊಂದು ನಮ್ಮ ಹೆಮ್ಮೆಯ ವಿಚಾರ. ಅದೇ ರೀತಿಯಲ್ಲಿ ನಮ್ಮ ಸ್ಕೂಲಿನ ಸಿಬ್ಬಂದಿ ವರ್ಗದವರು ಭಾರಿ ತುಂಬ ಸಪೋರ್ಟನ್ನು ಕೊಟ್ಟಿದ್ದಾರೆ. ಗ್ರಾಮಸ್ಥರು ಅದೇ ರೀತಿ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆಯೇ ಗ್ರಾಮಸ್ಥರು ಪ್ರತಿಯೊಂದು ವಿಭಾಗದಲ್ಲೂ ಎಲ್ಲರೂ ಅತ್ಯಂತ ಹೆಚ್ಚಿನ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಸರ್. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಂತಂದರೆ, ನಾನು ಈ ಹಳೆಯ ವಿದ್ಯಾರ್ಥಿ ಶಾಲೆಯಲ್ಲಿ ನಾವು ನೋಡಿದ ಹಾಗೆ ಇಂಥ ಒಂದು ಪ್ರತಿಭಾ ಕಾರಂಜಿ ಶಾಲೆಯಲ್ಲಿ ನಾವೇ ನೋಡೇ ಇರಲಿಲ್ಲ. ಅಷ್ಟು 15 ಶಾಲೆಯ ಮಕ್ಕಳು ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಊರು ಮನೆಯವರಾಗಿರ್ಬೋದು, ಸಂಘ ಸಂಸ್ಥೆಯವರಾಗಿರ್ಬೋದು, ಈ ಶಿಕ್ಷಣ ಸಂಸ್ಥೆಯವರಾಗಿರ್ಬೋದು, ಅಥವಾ ಇಲ್ಲಿ ಶಿಕ್ಷಕ ವೃಂದದವರಾಗಿರ್ಬೋದು, SDMC ಅವರಾಗಿರ್ಬೋದು, ಎಲ್ಲರೂ ಕೂಡ ಅತಿ ಹೆಚ್ಚಿನ ಆಸಕ್ತಿಯಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಹಳೆಯ ವಿದ್ಯಾರ್ಥಿಗಳ ಪರವಾಗಿ, ನಾನು ಊರಿನವಳ ಪರವಾಗಿ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಇಂತಹ ಕಾರ್ಯಕ್ರಮಗಳು ನಮ್ಮ ಬೈರದೇವರ ಶಾಲೆಯಲ್ಲಿ ನಡೀಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ದಿನ ನಮಗೆ ಸುದಿನ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ 12 ವರ್ಷ ಆದಮೇಲೆ ನಮ್ಮ ಶಾಲೆಯಲ್ಲಿ
ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಶಾಲೆಗೆ ಎಲ್ಲರೂ ತುಂಬ ಹೃದಯದಿಂದ ಸಹಕಾರವನ್ನು ನೀಡಿದ್ದಾರೆ. ಹಳೆ ವಿದ್ಯಾರ್ಥಿಗಳಾಗಿರಬಹುದು, ಶಾಲಾ ಸಿಬ್ಬಂದಿಗಳಾಗಿರಬಹುದು, ಹಳೆ ಮಕ್ಕಳುಗಳು ಮತ್ತು ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ತುಂಬ ಹೃತ್ಪೂರ್ವಕವಾಗಿ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತು ನಮ್ಮ ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ಇದೆ. ಪ್ರತಿಭಾ ಕಾರಂಜಿ ಇರೋದು ನಂಗೆ ತುಂಬ ಇಷ್ಟ ಆಗಿದೆ. ನಮ್ಮ ಹಳೆ ಫ್ರೆಂಡ್ಸು, ಹಳೆ ವಿದ್ಯಾರ್ಥಿಗಳು ಎಲ್ಲ ದೊಡ್ಡವರೆಲ್ಲ ಬಂದಿದ್ದಾರೆ. ನನಗೆ ಹಲವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೇನೆ. ಫ್ರೆಂಡ್ಸ್ ಜೊತೆಗೆ ಎಲ್ಲ ಕಡೆ ಸುತ್ತಾಡಿ ಖುಷಿಯಿಂದ ಪ್ರತಿಭಾ ಕಾರಂಜಿಯಲ್ಲಿ ಇವತ್ತು ಭಾಗವಹಿಸ್ತಿದ್ದೀನಿ. ನನಗೆ ಆಶುಭಾಷಣ, ಕವನ ವಾಚನ ಮತ್ತು ಕತೆ ಹೇಳೋದಿತ್ತು. ಕವನ ವಾಚನ ಹೇಳಾಗಿದೆ, ಇನ್ನು ಆಶುಭಾಷಣ ಮತ್ತು ಕತೆ ಹೇಳೋದು ಬಾಕಿ ಇದೆ. ಸುಧಾಕರ್ ಅಂತೇಳಿ ಈ ಶಾಲೆ ಶಿಕ್ಷಕರು. ನಾನು 15 ದಿನ ಆಯಿತು ಈ ಶಾಲೆಗೆ ಬಂದು. ಬಹುಶಃ ನಾನು 15 ದಿನ ಅಂತಂದರೆ ಈ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆ ಆಯ್ಕೆ ಆಗಿದೆ. ಕ್ಲಸ್ಟರ್ ಮಟ್ಟದಲ್ಲಿ ಮೀಟಿಂಗ್ ಆದ ಸಂದರ್ಭದಲ್ಲಿ ಹೋಸ್ಟಿಂಗ್ ಶಾಲೆ ನೀವೇ ಮಾಡಬೇಕಂತೇಳಿ ಹೇಳಿದ ಸಂದರ್ಭದಲ್ಲಿ ನಮ್ಮ ಶಾಲೆಯವರು ಮತ್ತು ನಮ್ಮ STMC ಅಧ್ಯಕ್ಷರಿಂದ ಹಿಡಿದು ಗ್ರಾಮ ಪಂಚಾಯತಿಯವರು ಪ್ರತಿಯೊಬ್ಬರು ಸಹ ಎಲ್ಲ ಸಾರ್ಥಕವಾಗಿ ಒಪ್ಕೊಂಡು ಕಾರ್ಯಕ್ರಮನ ನಡೆಸ್ಕೊಡೋದಕ್ಕೆ ಒಂದು ಸಕಾರಾತ್ಮಕವಾಗಿ ಒಂದು ನಿಲುವನ್ನು ತಗೊಳ್ತಾರೆ. ಜೊತೆಗೆ ಸುಮಾರು ಒಂದು ತಿಂಗಳಿಂದ ಒಂದು ಈ ರೂಪುರೇಷೆನ ಇಲಾಖೆಯವರು ಹಾಕ್ಕೊಡ್ತಾರೆ, ಈ ರೀತಿ ಮಾಡಬೇಕಂತೇಳಿ. ಸಂಪೂರ್ಣವಾದ ಜವಾಬ್ದಾರಿಯನ್ನು ಗ್ರಾಮಸ್ಥರಾಗಲಿ, ಗ್ರಾಮ ಪಂಚಾಯತಿಯವರಾಗಲಿ, ಇಡೀ ಒಂದು ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಸಹಕಾರವನ್ನು ಕೊಡೋದ್ರ ಮೂಲಕ ತನು ಮನ ಧನವನ್ನು ಅರ್ಪಿಸಿ ಸುಮಾರು 15 ದಿನದಿಂದ ತುಂಬಾ ಕೆಲಸವನ್ನು ಮಾಡೋದ್ರ ಮೂಲಕ ಈ ಒಂದು ಅಚ್ಚುಕಟ್ಟುತನಕ್ಕೆ ಕಾರಣೀಭೂತರಾಗಿದ್ದಾರೆ. ಸುಮಾರು 15 ಶಾಲೆಗಳು ಈ ಒಂದು ಕ್ಲಸ್ಟರ್, ಶಾಂತಿಗ್ರಾಮ ಕ್ಲಸ್ಟರಿಂದ 15 ಶಾಲೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸ್ತಕ್ಕಂಥದ್ದು. ಸುಮಾರು LPS ವಿಭಾಗದಲ್ಲಿ ಮತ್ತು HPS ವಿಭಾಗದಿಂದ ಒಟ್ಟು 27 ಈವೆಂಟ್ಸ್ಗಳು ನಡೀತದೆ. 27 ಈವೆಂಟ್ಸ್ಗಳಿಗೂ ಸಹ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ವಿತರಣೆ ಮಾಡ್ತಾಯಿದ್ದು ಮತ್ತು ಪ್ರಶಸ್ತಿ ಪತ್ರವನ್ನು ಸಹ ನೀಡಲಾಗ್ತದೆ. ಎಲ್ಲ ಮಕ್ಕಳು ಸಹ ತುಂಬ ಖುಷಿಯಿಂದ ಭಾಗವಹಿಸಿದ್ದಾರೆ. ಜೊತೆಗೆ ಈ ಗ್ರಾಮದ ಗ್ರಾಮಸ್ಥರು ಬಹಳ ಅಂತಂದರೆ ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ರೀತಿಯಾಗಿ ಆರ್ಥಿಕವಾಗಿರ್ಬೋದು ಮತ್ತು ತಮ್ಮ ಎಲ್ಲ ಒಂದು ಶ್ರಮದಾನವನ್ನು ಮಾಡೋದ್ರ ಮೂಲಕ ಈ ಶಾಲೆಯನ್ನು ತುಂಬ ಕಂಗೊಳಿಸೋ ರೀತಿಯಾಗಿ ಮಾಡಿದ್ದಾರೆ. ಬಹುಶಃ ಒಂದು ತಾಲೂಕು ಮಟ್ಟದಲ್ಲೂ ಈ ರೀತಿ ಕಾರ್ಯಕ್ರಮಗಳು ನಡೀತಕ್ಕಂಥ ರೀತಿಯಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ, ವಿಜೃಂಭಣೀಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಡೆಸ್ಕೊಡೋದಕ್ಕೆ ಎಲ್ಲರೂ ಸಹ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬರೂ ಸಹ ಇಲಾಖೆಯಿಂದ ಹಿಡಿದು, ನಮ್ಮ ಶಿಕ್ಷಕರ ಸಂಘಟನೆಗಳಿಂದ ಹಿಡಿದು, ನಮ್ಮ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಮತ್ತು ಗ್ರಾಮಸ್ಥರಿಂದ ಹಿಡಿದು ಮತ್ತು ಪ್ರತಿಯೊಬ್ಬರೂ ಸಹ ಈ ಸಂದರ್ಭದಲ್ಲಿ ತುಂಬು ಮನಸ್ಸಿನಿಂದ ನೆನೀತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ಸಹ ನಾವು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.